ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ವಿಡಿಯೋದಲ್ಲಿ SLC ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ 2024ರ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದ್ರು ಅಥವಾ ಎಂತಹ ಪ್ರಶ್ನೆಗಳು ಇದ್ವು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಳನ್ನ ನೋಡಲಿಕ್ಕೆ ನಮ್ಮ ಒಂದು ಚಾನಲ್ಗೆ ಪದೇ ಪದೇ ವಿಸಿಟನ್ನು ನೀಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಆರಂಭ ಮಾಡೋಣ. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಏನು ಕರಿತೀವಿ, ಅವು 6 ಪ್ರಶ್ನೆಗಳು ಕಳೆದ ಬಾರಿ 2024ರ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತು. ಒಂದು ಪ್ರಶ್ನೆಗೆ 1 ಅಂಕ, ಒಟ್ಟು 6 ಪ್ರಶ್ನೆಗಳು ಬಹು ಆಯ್ಕೆಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀಡಲಾಗಿತ್ತು. ಸೊ ಒಟ್ಟು 6 ಪ್ರಶ್ನೆಗಳಾದವು, 6 ಅಂಕ ಆಯಿತು. ಅದಾದ ನಂತರ ಸಹ ಸಂಬಂಧೀಕರಿಸುವ ಪ್ರಶ್ನೆಗಳು, ಈ ಒಂದು ಪ್ರಶ್ನೆಗಳು ಸಮೇತ 4 ಇದ್ದು ಇವಕ್ಕೆ 1 ಅಂಕ, ಒಟ್ಟು 4 ಅಂಕ. ಸೊ ಈ ರೀತಿಯ ಪ್ರಶ್ನೆಗಳನ್ನು ಸಮೇತ ಕೇಳಲಾಗಿತ್ತು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 6, ಹಾಗೆಯೇ ಸಹ ಸಂಬಂಧೀಕರಿಸುವ ಪ್ರಶ್ನೆಗಳು 4. ಇದಾದಮೇಲೆ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು 7 ಇದ್ವು. ಇವು ಕೂಡ ಒಂದು ಪ್ರಶ್ನೆಗೆ 1 ಅಂಕ, ಒಟ್ಟು 7 ಅಂಕಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ ಪ್ರಶ್ನೆಗಳು ಒಳಗೊಂಡಿದ್ದವು. ಅದಾದ ನಂತರ ಕಿರು ಉತ್ತರದ ಪ್ರಶ್ನೆಗಳು, ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ ಅಂತ ಕರಿತೀವಿ. ಇವು 10 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಪ್ರತಿ ಪ್ರಶ್ನೆಗೆ 2 ಅಂಕ, ಒಟ್ಟು 20 ಅಂಕಗಳನ್ನು ನಿಗದಿಪಡಿಸಲಾಗಿತ್ತು 2 ಅಂಕದ ಪ್ರಶ್ನೆಗಳಿಗೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಇದಾದ ಮೇಲೆ ನಾವು ದೀರ್ಘ ಉತ್ತರದ ಪ್ರಶ್ನೆಗಳು ಅಂತ ಕರಿತೀವಿ. ಅವು 11 ಪ್ರಶ್ನೆ ಕೇಳಿದ್ರು. ಪ್ರತಿ ಪ್ರಶ್ನೆಗೆ 3 ಅಂಕ, ಒಟ್ಟು 33 ಅಂಕಗಳು ನಿಗದಿಯಾಗಿತ್ತು ಈ ಒಂದು ಪ್ರಶ್ನೆಗಳಿಗೆ. ಅಂದರೆ ಇವು 8-10 ಸಾಲುಗಳಲ್ಲಿ ಉತ್ತರಿಸಬಹುದಾದಂಥ ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು ದೀರ್ಘ ಉತ್ತರದ ಪ್ರಶ್ನೆಗಳು. ಇದಾದ ನಂತರ ಮತ್ತೆ ದೀರ್ಘ ಉತ್ತರದ ಪ್ರಶ್ನೆಗಳು 5 ಇದ್ವು. ಇವಕ್ಕೆ ಒಂದು ಪ್ರಶ್ನೆಗೆ 4 ಅಂಕಗಳು, ಒಟ್ಟು 20 ಮಾರ್ಕ್ಸನ್ನು ಇವುಗಳಿಗೆ ನಿಗದಿಪಡಿಸಲಾಗಿತ್ತು. 4 ಅಂಕದ ಪ್ರಶ್ನೆಗಳು ಒಳಗೊಂಡಿರುತ್ತೆ, 3 ಅಂಕದ ಪ್ರಶ್ನೆಗಳಿರ್ತವೆ, 2 ಅಂಕದ ಪ್ರಶ್ನೆಗಳಿರ್ತವೆ, ಹಾಗೆಯೇ 1 ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ಗಮನಿಸ್ತೇವೆ. ಇದಲ್ಲದೇ ಮುಂದುವರೆದು ಪುನಃ ದೀರ್ಘ ಉತ್ತರದ ಪ್ರಶ್ನೆಗಳು 2 ಇರ್ತವೆ. ಸೊ ಇದರಲ್ಲಿ ಪ್ರತಿ ಪ್ರಶ್ನೆಗೆ 5 ಅಂಕಗಳು, ಒಟ್ಟು 10 ಅಂಕಗಳು ಒಳಗೊಂಡಿರೋದನ್ನು ನಾವು ನೋಡಬಹುದು. ಇವನ್ನು ಒಟ್ಟಾರೆಯಾಗಿ ನಾವು ಇನ್ನೊಮ್ಮೆ ಕ್ರೋಢೀಕರಿಸಿದಾಗ ಮೊದಲೇ ಹೇಳಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು 6 ಕೇಳಿದರು. ಈ ಹಿಂದೆ ಪ್ರಶ್ನೆಗಳಲ್ಲಿ 14 ಪ್ರಶ್ನೆಗಳು ಕೇಳಲಾಗ್ತಿತ್ತು, ಅವಕ್ಕೆ 14 ಅಂಕ. 2024ರಲ್ಲಿ 6 ಪ್ರಶ್ನೆ ಕೇಳಿದರು, 6 ಅಂಕಗಳು. ಕೊನೆಯ 2 ಕಾಲಮನ್ನು ತಾವು ಗಮನಿಸಬಹುದು. ಸಹ ಸಂಬಂಧೀಕರಿಸುವಂತಹ ಪ್ರಶ್ನೆಗಳು 4, ಹಾಗೆಯೇ ಪ್ರಶ್ನೆಗಳು ಉತ್ತರ ಮತ್ತು ಅಂಕಗಳು ಸಮೇತ 4 ನಿಗದಿಯಾಗಿತ್ತು. ಅದರಲ್ಲಿ ಮತ್ತೆ 1 ಅಂಕದ ಪ್ರಶ್ನೆಗಳು 7 ಕೇಳಲಾಗಿತ್ತು, ಅದಕ್ಕೆ 7 ಅಂಕಗಳು. ಈ ಹಿಂದಿನ ಪರೀಕ್ಷೆಗಳಲ್ಲಿ 1 ಅಂಕದ ಪ್ರಶ್ನೆಗಳು. ಮುಂದುವರೆದು ಕಿರು ಉತ್ತರದ ಪ್ರಶ್ನೆಗಳು 10 ಇದ್ವು, 20 ಮಾರ್ಕ್ಸ್ ಅವಕ್ಕೆ. ದೀರ್ಘ ಉತ್ತರದ ಪ್ರಶ್ನೆಗಳು, ಇದರಲ್ಲಿ 3 ಅಂಕದ ಪ್ರಶ್ನೆಗಳು ಮೊದಲಿಗೆ ಬರ್ತವೆ. 11 ಪ್ರಶ್ನೆಗಳು 33. ಇದು ಪ್ರತಿ ಪರೀಕ್ಷೆಯಲ್ಲಿ ಸಮೇತ ಇವುಗಳ ಸಂಖ್ಯೆ ವ್ಯತ್ಯಾಸ. ಅದಾದಮೇಲೆ ದೀರ್ಘ ಉತ್ತರದ ಪ್ರಶ್ನೆಗಳು ಅಂದರೆ 4 ಮಾರ್ಕ್ಸಿನ ಪ್ರಶ್ನೆಗಳು 5 ಇದ್ವು, 20. ಕಳೆದ ಪರೀಕ್ಷೆಗಳಲ್ಲೂ ಸಮೇತ ಈ ಪ್ರಶ್ನೆಗಳ ಸಂಖ್ಯೆ ಸಮನಾಗೇ ಇತ್ತು. ಇನ್ನು ದೀರ್ಘವಾದಂಥ ಪ್ರಶ್ನೆಗಳು 5 ಅಂಕದ ಪ್ರಶ್ನೆಗಳು 2 ಇದ್ವು, 10 ಅಂಕಗಳ ಬಗ್ಗೆ ನಿಗದಿಪಡಿಸಿದ್ರು. ಈ ಹಿಂದಿನ ಪರೀಕ್ಷೆಗಳಲ್ಲೂ ಸಮೇತ ಸಹಜವಾಗಿ ಅಷ್ಟೇ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಯಾಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಮೇತ ಪ್ರಶ್ನೆ ಪತ್ರಿಕೆಯ ಅಥವಾ ಪ್ರಶ್ನೆಗಳ ಸ್ವರೂಪಗಳನ್ನು ತಿಳಿದುಕೊಳ್ಬೇಕು ಅಂತೇಳಿದರೆ, ತಾನು ಅಭ್ಯಾಸ ಮಾಡಲಿಕ್ಕೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂಥ ಸ್ಪಷ್ಟ ಪರಿಕಲ್ಪನೆ ಇದ್ದರೆ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಇನ್ನಷ್ಟು ಉತ್ತಮವಾಗಿ ತಯಾರಿಯನ್ನು ಮಾಡಿಕೊಂಡು ಉತ್ತಮವಾಗಿ ಪರೀಕ್ಷೆಗಳನ್ನು ಬರೆದು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಅನ್ನುವಂಥ ಉದ್ದೇಶದಿಂದ ಪ್ರಥಮ ಭಾಷೆ ಕನ್ನಡದ ನೈಲನಕಾಶ ಪರಿಚಯವನ್ನು ನಿಮಗಾಗಿ ಮಾಡಿಕೊಡಲಾಯಿತು. ಸೊ ಇದೇ ಕನ್ನಡ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು, ಅವುಗಳಿಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಚರ್ಚೆಯನ್ನು ನೀಡಲಿದ್ದೇವೆ. ಹಾಗಾಗಿ SLCಗೆ ಸಂಬಂಧಪಟ್ಟ ಪರೀಕ್ಷಾ ಸಿದ್ಧತೆಗೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.